ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಬೆಲ್ಲದ ಪಾನಕ ಮಾಡ್ತಾಯಿದ್ದೀನಿ. ಅದಕ್ಕೆ 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಶುಂಠಿ ತೊಗೊಂಡಿದ್ದೀನಿ, ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಈ ಬೆಲ್ಲನ ಈ ಪಾತ್ರೆ ಒಳಗೆ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ, 1 ಚೊಂಬು ನೀರು. ನೀವು ಸ್ವೀಟ್ ತಕ್ಕನಂಗೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಿಷ್ಟು ಕರಗಬೇಕು ಫ್ರೆಂಡ್ಸ್. ಇದು ಬೆಲ್ಲ ಚೆನ್ನಾಗಿ ಕರಗಲಿ. ಇದು ನಾನೀಗ ಒಂದು ಮಿಕ್ಸಿ ಜಾರಿಗೆ ಈ ಶುಂಠಿನ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಾಂದರೆ ಕಾಯಿ ತುರಿಯೋದಿರುತ್ತಲ್ಲ, ಬೀಟ್ರೋಟ್ ತುರಿಯೋದವ, ಅದರಲ್ಲೂ ತುರ್ಕೊಂಡ್ರೂ ನಡೆಯುತ್ತೆ. ಇದು ಲವಂಗ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 4 ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ನಿಮ್ಮಿಷ್ಟ ಹಾಕಿದ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಇದನ್ನು ಪುಡಿ ಮಾಡ್ಕೊತೀನಿ. ಇದಾಗಿದೆ ಫ್ರೆಂಡ್ಸ್. ಇದು ಮಾಡ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದೆಲ್ಲ ಇದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಇದನ್ನೊಂಚೂರು ಬೆಲ್ಲ ಕರಗಬೇಕು. ಈಗ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು. 1 ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಇದಾವಾಗಲೇ ಅರ್ಧ ಹೋಳು, ಈಗ ಅರ್ಧ ಹೋಳು, ಒಟ್ಟು 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು. ಈಗ ನಾನು ನಿಂಬೆಹಣ್ಣು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನೊಂಚೂರು ಬೆಲ್ಲ ಕರಗಬೇಕು. ಅಲ್ಲಿವರೆಗೂ ನಾನು ಇದರಲ್ಲೇ ಬಿಡ್ತಾಯಿದ್ದೀನಿ. ನಾನು ಈಗಲೇ ಫಿಲ್ಟ್ರ್ ಮಾಡ್ತಾಯಿಲ್ಲ, ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಇರಲಿ. ಇದು ನಾನೊಂದು 10 ಮಿನಿಟ್ಸ್ ಬಿಟ್ಟೆ ಫ್ರೆಂಡ್ಸ್. ಹಿಂಗಾಗಿದೆ. ಈಗ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಈಗ ಸೋಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಈಗ ನಾನು ಲೋಟಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ರಾಮನವಮಿಗೆ ಬೆಲ್ಲದ ಪಾನಕ ಫ್ರೆಂಡ್ಸ್. ನೀವು ನಿಂಬೆಹಣ್ಣಿಲ್ಲ ಅಂದರೆ ಹುಣಸೆಹಣ್ಣು ಕೂಡ ನೆನೆಸ್ಬಿಟ್ಟು ಕಿವುಚಿ ಹಾಕ್ಬೋದು ಫ್ರೆಂಡ್ಸ್. ಇದಕ್ಕೆ ನನ್ನ ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.